ಜರ್ನಿ ಇದು ಕನಸುಗಳ ಚಿತ್ತಾರದ ಬೆಳ್ಳಿ ತೆರೆಯ ಪಯಣ. ಯಾವ ಸಿನಿಮಾ ಸೆಟ್ಟೇರಿದೆ, ಯಾವ ಸಿನಿಮಾ ಬಿಡುಗಡೆಯಾಗಿದೆ, ಯಾವ ಸಿನಿಮಾ ಪ್ರೇಕ್ಷಕರಿಗೆ ಮುದವನ್ನು ನೀಡಿದೆ, ಇವೆಲ್ಲದರ ಮಾಹಿತಿಯನ್ನು ಹೊತ್ತು ನಿಮ್ಮ ಮುಂದೆ ಬಂದಿದ್ದೇನೆ. ಸಿನಿ ಜರ್ನಿಗೆ ಮತ್ತೊಮ್ಮೆ ಸ್ವಾಗತ, ಸುಸ್ವಾಗತ. ನಾನು ಗೌರಿಶ್ರೀ ಹೊಸಪೇಟೆ. ಶಿವರಾಜ್ ಕುಮಾರ್ ಹಾಗೂ ಪ್ರಭುದೇವ್ ನಟನೆಯ ಕರಟಕ ಧಮನಕ ಸಿನಿಮಾ ಕೆಲವೇ ದಿನಗಳಲ್ಲಿ ಬಿಡುಗಡೆಯಾಗಲಿದೆ. ಯೋಗರಾಜ್ ಭಟ್ ನಿರ್ದೇಶನದ ಈ ಸಿನಿಮಾ ಬಗ್ಗೆ ದೊಡ್ಡ ಮಟ್ಟದ ನಿರೀಕ್ಷೆ ಇದೆ. ಕಾಟೇರ ಮೂಲಕ ಇತ್ತೀಚೆಗಷ್ಟೇ ಸೂಪರ್ ಹಿಟ್ ನೀಡಿರುವ ರಾಕ್ಲೈನ್ ವೆಂಕಟೇಶ್ ನಿರ್ಮಾಣ ಮಾಡಿರುವ ಸಿನಿಮಾ ಇದು. ಇನ್ನು ಈಗಾಗಲೇ ಸಿನಿಮಾ ತಂಡ ಪ್ರಚಾರ ಆರಂಭಿಸಿದ್ದು, ಇದೀಗ ಶಿವರಾಜ್ ಕುಮಾರ್ ಹಾಗೂ ಪ್ರಭುದೇವ್ ಇಬ್ಬರು ಸಹ ಪರಸ್ಪರ ಒಟ್ಟಿಗೆ ಕೆಲಸ ಮಾಡಿದ ಅನುಭವ ಹಂಚಿಕೊಂಡಿದ್ದಾರೆ. ಮೊದಲ ಬಾರಿ ಭಟ್ರು ಹಾಗೂ ಪ್ರಭುದೇವ್ ಜೊತೆ ಸಿನಿಮಾ ಮಾಡಿದ್ದೀನಿ. ಇದು ಸಹಜವಾಗಿಯೇ ಖುಷಿ ಕೊಡುವ ವಿಚಾರ. ಸುಂದರ್ ಸರ್ ಅಪ್ಪಾಜಿಗೆ ಡ್ಯಾನ್ಸ್ ಹೇಳಿಕೊಡುತ್ತಿದ್ದರು. ಈಗ ಅವರ ಮಗನ ಜೊತೆ ನಾನು ನಟಿಸಿದ್ದೀನಿ. ಪ್ರಭುದೇವ್ ಫ್ಯಾಮಿಲಿ ಬ್ಯಾಂಡಿಂಗ್ ಇರುವ ನಟ ಪ್ರಭುದೇವ್ ತುಂಬಿದ ಕೊಡ. ಅವರಲ್ಲಿ ಅಪಾರ ಪ್ರತಿಭೆ ಇದೆ. ಹಾಗೆಂದು ಅವರು ಅಹಂಕಾರ ತೋರುವುದಿಲ್ಲ. ಕೊರಿಯೋಗ್ರಫಿ, ನಿರ್ದೇಶನ, ನಟನೆ 3 ವಿಭಾಗದಲ್ಲಿಯೂ ಯಶಸ್ಸು ಕಂಡಿದ್ದಾರೆ ಎಂದಿದ್ದಾರೆ ಶಿವರಾಜ್ ಕುಮಾರ್. ಇನ್ನು ನಟ ಪ್ರಭುದೇವ್ ಮಾತನಾಡಿ, ಶಿವಣ್ಣನ ಜೊತೆ ನಟಿಸಬೇಕು ಅಂದಾಗ ನಿಜವಾಗಿಯೂ ಖುಷಿ ಆಯ್ತು. ಶಿವಣ್ಣ ಅವರಿಂದ ಒಳ್ಳೆ ಹುಡುಗ ಅನಿಸ್ಕೋಬೇಕು ಅನಿಸಿತಂತೂ ನಿಜ. ಶಿವಣ್ಣನ ಸಾಂಗ್ಸ್ ನೋಡುವಾಗ ಇಷ್ಟೊಂದು ಎನರ್ಜಿ ಹೇಗೆ ಬರುತ್ತೆ ಅನಿಸಿತ್ತು. ನಾನು ಡ್ಯಾನ್ಸ್ಗಾಗಿ 2 ದಿನ ತರಬೇತಿ ಮಾಡಿದೆ. ಆದರೆ ಶಿವಣ್ಣ 2-3 ಗಂಟೆಲೆ ಪಿಕಪ್ ಆಗಿ ಬಿಡೋರು. ಮಲ್ಟಿ ಸ್ಟಾರ್ ಸಿನಿಮಾ ಎಂದರೆ ನನಗೆ ತುಂಬಾ ಇಷ್ಟ. ಶಿವಣ್ಣನ ಜೊತೆ ಆಕ್ಟಿಂಗ್ ಮಾಡಿದ್ದು ಬಹಳ ಫನ್ ಆಗಿತ್ತು. ನಾವು ಮನೆಯಲ್ಲಿ ಕನ್ನಡನೇ ಮಾತಾಡ್ತೀವಿ. ಯೋಗರಾಜ್ ಭಟ್ರು ಬಹಳ ಡೇಂಜರಸ್ ಡೈರೆಕ್ಟರ್ ಎಂದು ಮೆಚ್ಚುಗೆ ಸೂಚಿಸಿದರು. ಅಪ್ಪು ಅವರೊಟ್ಟಿಗೆ ಡ್ಯಾನ್ಸ್ ಮಾಡಿದ ಅನುಭವವನ್ನು ಸಹ ಪ್ರಭುದೇವ್ ನೆನಪು ಮಾಡಿಕೊಂಡರು. ಅಪ್ಪಟ ದೇಸಿ ಸಿನಿಮಾ ಕಾಂತಾರ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಸದ್ದು ಮಾಡಿದ್ದು ಗೊತ್ತೇ ಇದೆ. ಅದೇ ರೀತಿ ಅಪ್ಪಟ ಮಲೆನಾಡಿನ ಕತೆ ಒಂದು ಸಿನಿಮಾ ಆಗಿದೆ. ಅದುವೇ ಕೆರೆಬೇಟೆ. ಇದುವರೆಗೂ ಫಸ್ಟ್ ಲುಕ್ ಹಾಗೂ ಟೀಸರ್ ನಿಂದ ಸಿಕ್ಕಾಪಟ್ಟೆ ಸದ್ದು ಮಾಡಿತ್ತು. ಈಗ ಟ್ರೈಲರ್ ಮೂಲಕ ಗಮನ ಸೆಳೆದಿದೆ. ಸಿನಿಮಾ ಟ್ರೈಲರ್ ನೋಡಿ ಮಲೆನಾಡಿಗರು ಫುಲ್ ಫಿದಾ ಆಗಿದ್ದಾರೆ. ಕೆರೆಬೇಟೆ ಸಿನಿಮಾ ಮಲೆನಾಡು ಭಾಗದ ಕೆರೆಯಲ್ಲಿ ಮೀನು ಬೇಟೆಯಾಗುವ ಒಂದು ಪದ್ಧತಿ. ಅಲ್ಲಿನ ಭಾಗದ ಜನರ ವಿಭಿನ್ನ ಸಂಸ್ಕೃತಿ. ಇದನ್ನು ಮೊದಲ ಬಾರಿಗೆ ತೆರೆ ಮೇಲೆ ತರಲಾಗುತ್ತಿದೆ. ಗೌರಿಶಂಕರ್ SRG ಮತ್ತೆ ನಾಯಕನಾಗಿ ತೆರೆ ಮೇಲೆ ಕಾಣಿಸಿಕೊಳ್ಳುತ್ತಿದ್ದು, ವಿಭಿನ್ನವಾದ ಹಳ್ಳಿ ಸೊಗಡಿನ ಸಿನಿಮಾ ಮೂಲಕ ರಂಜಿಸಲು ಸಜ್ಜಾಗಿದೆ. ನಿರ್ದೇಶಕ ರಾಜ್ಗುರು ಕೆರೆಬೇಟೆ ಸಿನಿಮಾಗೆ ಆಕ್ಷನ್ ಕಟ್ ಹೇಳಿದ್ದು, ಬಿಡುಗಡೆಯಾಗಿರುವ ಟ್ರೈಲರ್ ಸಿನಿ ಪ್ರಿಯರನ್ನು ಸೆಳೆದಿದೆ. ಅದರಲ್ಲೂ ಮಲೆನಾಡಿನ ಭಾಗದ ಜನರನ್ನು ಸಿಕ್ಕಾಪಟ್ಟೆ ಸೆಳೆದಿದೆ. ಸಿನಿಮಾ ತಂಡ ಟ್ರೈಲರ್ ರಿಲೀಸ್ ಅನ್ನು ವಿಭಿನ್ನ ರೀತಿಯಲ್ಲಿ ಪ್ರಚಾರ ಮಾಡಿದೆ. ಇತ್ತೀಚೆಗೆ ಬಾಲಿವುಡ್ ಸಿನಿಮಾಗಳು ದೊಡ್ಡ ಯಶಸ್ಸು ಕಾಣುತ್ತಿವೆ. ದೊಡ್ಡ ಬಜೆಟ್ನಲ್ಲಿ ಸಿದ್ಧಗೊಂಡ ಪಠಾಣ್, ಜವಾನ್ ಸಿನಿಮಾಗಳು 1000 ಕೋಟಿ ರೂಪಾಯಿ ಬಿಸಿನೆಸ್ ಮಾಡಿವೆ. ಅನಿಮಲ್ ಮೊದಲಾದ ಚಿತ್ರಗಳ ಕಲೆಕ್ಷನ್ ಕೂಡ 500 ಕೋಟಿ ರೂಪಾಯಿ ದಾಟಿದೆ. ಅದೇ ರೀತಿ ಡಾನ್ 3 ಸಿನಿಮಾ ಕೂಡ ದೊಡ್ಡ ಬಜೆಟ್ ನಲ್ಲಿ ರೆಡಿ ಮಾಡಲು ಪ್ಲಾನ್ ನಡೆದಿದೆ. ರಣವೀರ್ ಸಿಂಗ್ ಅವರು ಡಾನ್ ಆಗಿ ಎಂಟ್ರಿ ಕೊಡಕ್ಕೆ ರೆಡಿ ಆಗಿದ್ದಾರೆ. ಫರಾನ್ ಅಖ್ತರ್ ನಿರ್ದೇಶನದ ಡಾನ್ ಹಾಗೂ ಡಾನ್ 2 ಸಿನಿಮಾಗಳು ಗೆದ್ದ ಬಳಿಕ ಡಾನ್ 3 ಸಿನಿಮಾನ ತೆರೆ ಮೇಲೆ ತರೋಕೆ ಸಿದ್ಧತೆ ನಡೆದಿದೆ. ಕಿಯಾರಾ ಅಡ್ವಾಣಿ ಅವರು ರಣವೀರ್ ಸಿಂಗ್ ಜೊತೆಯಾಗಿದ್ದಾರೆ. ಈ ಸಿನಿಮಾದ ಬಜೆಟ್ ಬಗ್ಗೆ ಒಂದು ಹೊಸ ಸುದ್ದಿ ಕೇಳಿ ಬರುತ್ತಿದೆ. ಈ ಚಿತ್ರದ ಬಜೆಟ್ 300 ಕೋಟಿ ರೂಪಾಯಿ ಸಮೀಪಿಸಿದೆ ಎಂದು ಹೇಳಲಾಗುತ್ತಿದೆ. ವೀಕ್ಷಕರೇ, ಇದಿಷ್ಟು ಸಿನಿ ಜರ್ನಿಯ ಅಪ್ಡೇಟ್ಸ್. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಸಿನಿಮಾ ಸುದ್ದಿಗಳೊಂದಿಗೆ ಭೇಟಿಯಾಗೋಣ. ಅಲ್ಲಿ ತನಕ ನೋಡ್ತಾ ಇರಿ 1 TV. ಇದು ಪ್ರತಿಕ್ಷಣ ಪ್ರಜಾಪರ.